ಕರ್ನಾಟಕದಲ್ಲಿ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ. ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ, ನಾನೇನ್ ಮಾಡಿದ್ದೀರಾ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ಒಂದು ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ PG ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ, ಒಂದು ICU ಇರಲಿಲ್ಲ ಅಂತ ಗೊತ್ತು. ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಮಗೇನು ಅಭ್ಯಂತರ. ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನ್ಯ ಅಧ್ಯಕ್ಷರೇ ಸಮಾಧಾನ ನನಗೆ ನಾನು ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಇಂಟರ್ಫಿಯರೆನ್ಸ್ ನೀವೇ ಆಗಿರೋದು. ಮಾತಾಡ್ತಾ ಈ ಸರ್ಕಾರ ರಾಜ್ಯದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಾಡ್ತಿದ್ದಾರೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀರಿ, ಈ ತರದ ಭಾವನೆಗಳಿಂದ ಹೇಳಿದ್ರು. ಇವತ್ತು ಆ ತರದ ಭಾವನೆ ಮಾಡುವಂತ ಒಂದೇ ಒಂದು ಕೆಲಸನೂ ಕೂಡ ಈ ಸರ್ಕಾರದಲ್ಲಿ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಸರ್ಕಾರದಲ್ಲಿ ನಾವಲ್ಲ, ಆ ಹಿಂದೆ ಇರುವಂತವರೇ ಬಹಳಷ್ಟು ಜನ ವಿರೋಧಿಗಳು. ಪ್ರತಿದಿನ ಕೆಲವರು ತೆಗಿರಿ ಅಂತಾರೆ, ಕೆಲವರು ಇರ್ಲಿ ಅಂತಾರೆ, ಕೆಲವರು ಬೇಗ 2.5 ವರ್ಷ ಮುಗಿದ್ರೆ ನಮ್ದು ಸೀಟ್ ಬರ್ತೈತೆ ಅಂತ ಬಹಳ ಜನ ಕಾದ್ಕೊಂಡಿದ್ದಾರೆ. 2.5 ವರ್ಷ ಮುಗಿದ್ರೆ ಬದಲಾವಣೆ ನಮ್ದು ಅಂತ. ಈ ಗೊಂದಲದಲ್ಲಿ ಏನಾಗ್ತಿದೆ, ಆಡಳಿತ ವ್ಯವಸ್ಥೆನೇ ಕುಸಿದು ಯಾರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ದಲ್ಲ, ಸಮಾಜ ಕಲ್ಯಾಣ ಇಲಾಖೆದು 39% ಅಚೀವ್ಮೆಂಟ್. ಏನ್ ಮಾಡ್ತೀರಾ ಸಮಾಜ ಕಲ್ಯಾಣ ಸಚಿವರನ್ನ? 39% ಅಚೀವ್ಮೆಂಟ್. ಎಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀರಾ. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಾ. ಆ ಸಂವಿಧಾನ ಅಂತ ಹೇಳುವಂತ ಒಬ್ಬ ಆ ಸಮುದಾಯಕ್ಕೆ ನೀವು 39% ಅಚೀವ್ಮೆಂಟ್ ಕೊಟ್ಟಿದ್ದೀರಲ್ಲ 100ಕ್ಕೆ. ನಿಮ್ ಸರ್ಕಾರಕ್ಕೆ ಏನ್ ಚೀಮಾರಿ ಹಾಕ್ಬೇಕಾ? ಏನ್ ಮಾಡ್ಬೇಕು? ಮೊನ್ನೆನೂ ಕೂಡ ಒಂದು ತಾಲೂಕಿಗೆ ಒಂದು ಗಂಗಾ ಕಲ್ಯಾಣ. ಸನ್ಮಾನ್ಯ ಅಧ್ಯಕ್ಷ, ರಾಜಕೀಯ ಆಗ್ಬೇಕಲ್ಲ. ಒಂದು ತಾಲೂಕಿಗೆ ಒಂದು ಗಂಗಾ ಕಲ್ಯಾಣ, ಸಮಾಜ ಕಲ್ಯಾಣ ಇಲಾಖೆ ಸತ್ತೋಗಿ ಗಂಗಾ ಕಲ್ಯಾಣಕ್ಕೆ ಕೊಡುವಂತ ಒಂದೇ ಇಲ್ಲ. ಗಂಗಾ ಕಲ್ಯಾಣಕ್ಕೆ ಬೋರ್ವೆಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಯೋಗ್ಯತೆ ಇಲ್ಲ ಇವ್ರಿಗೆ. ಸಮಾಜ ಕಲ್ಯಾಣ ಈ ಸರ್ಕಾರಕ್ಕೆ ಏನಂಬೇಕು ನಾವು? ಹಣ ಇದೆ, ಪಾಪರಾಗಿಲ್ಲ ಅಂತ. ಈ ಸರ್ಕಾರ ಪಾಪರಾಗಿದೆ. ಈ ಸರ್ಕಾರ ಪಾಪರಾಗಿದೆ. ಹಣ ಇಲ್ಲ, ಹಣದ ಕೊರತೆ ಇಲ್ಲ. ಜನಕ್ಕೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಫ್ರೀ ಕೊಡ್ಲಿ, ನಾವೇನು ಬೇಡ ಅಂತ ಹೇಳಲ್ಲ. ಆದ್ರೆ ಇವತ್ತು ಮುಂದೆ ಬರುವಂತ ಬಡ್ಜೆಟ್ ಅಲ್ಲಾದ್ರೂ ಕೂಡ, ಮುಂದೆ ಅಂತ ಬರುವಂತ ಬಡ್ಜೆಟ್ ಅಲ್ಲಾದ್ರೂ ಕೂಡ ಈ ತೆರಿಗೆಯನ್ನ ಹಾಕದೆ ಅವ್ರ ಡೇಟು ಎಲ್ಲ ಹಾಕಿದ್ರಿ, ಯಾವಾಗ ಹೋಗಿಲ್ಲ ಅಂತ. ಅದಕ್ಕೆ ನನಗೆ ಕಳಕಳಿ ಅಷ್ಟೇ. ನನಗೆ ಕಾಂಗ್ರೆಸ್ ಪಾರ್ಟಿ ಯಾರು ಬೇಕೋ ಮಾಡ್ಕೊಂಡ್ಲಿ. ಯಾಕಪ್ಪ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡ್ಕೊಂಡ್ಲಿ, ಮಂತ್ರಿ ಮಾಡ್ಕೊಂಡ್ಲಿ, ಒಳ್ಳೆಯವ್ರ ಮಂತ್ರಿ ಆಗ್ಲಿ, ಒಳ್ಳೆಯವ್ರ ಮಂತ್ರಿ ಆಗ್ಲಿ, ಒಳ್ಳೆಯವ್ರ ಮಂತ್ರಿ ಆಗ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಒಳ್ಳೆಯವ್ರ ಮಂತ್ರಿ ಆಗ್ಲಿ, ಕೆಲಸ ಕಾರ್ಯಗಳು ಚರ್ಚೆ ಆಗಲಿ, ಕೆಲಸ ಕಾರ್ಯ ಚರ್ಚೆ ಆಗಲಿ. ಅದರಿಂದ ನನಗೆ ಇವತ್ತು ನಾನು ಕೊನೆಯದಾಗಿ ನಾನು ಹೇಳುವಂಥದ್ದು, ಸರ್ಕಾರ ಆಯ್ತು, ಸರ್ಕಾರ ಒಂದು ಜವಾಬ್ದಾರಿ, ಒಂದು ಮುಖ್ಯಮಂತ್ರಿ 4 ಕೋಟಿ ಬಡ್ಜೆಟ್ ಮಾಡುವಂತ ಒಂದು ವ್ಯವಸ್ಥೆ ಇರುವಂತ ಕರ್ನಾಟಕ ಸರ್ಕಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, ಅದಕ್ಕೆ ಹೆಚ್ಚಾಗ್ತದೆ ಸರ್ ಮೋಸ್ಟ್ಲಿ ಮಾಡುವಂತ ಸರ್ಕಾರ. ಯಾರೋ ಒಬ್ಬ ಪೋಲ್ ಅನ್ನೋನ್ ಕೈಲಿ ನೀವು ಅವಾರ್ಡ್ ತಗಂತೀರಲ್ಲ, ಇದು ರಾಜ್ಯಕ್ಕೆ ಶೇಮ್. ಇದು ಶೇಮ್. ನಿಮ್ಮ ಮನೇಲಿ ಕೆಲಸ ಮಾಡೋರ ಕೈಲಿ ನೀವು ತಗೊಂತೀರಲ್ಲ, ಇದು ರಾಜ್ಯಕ್ಕೆ ಮಾಡಿದಂತ ಅವಮಾನ, ಮುಖ್ಯಮಂತ್ರಿಗೆ ಮಾಡಿದಂತ ಅವಮಾನ, ಗವರ್ನರ್ಗೆ ಮಾಡಿದಂತ ಅವಮಾನ. ಅದಕ್ಕೋಸ್ಕರ ಈ ಗವರ್ನರ್ ಏನು ಓದಿದ್ದಾರೆ, ಬಂದು ಹೇಳಿದ್ದಾರೆ, ಅದಕ್ಕೆ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರ್ಲಿಲ್ಲ ಅವರು